ಹಾಯ್ ಫ್ರೆಂಡ್ಸ್, ನಮ್ಮನೆ ಅಡುಗೆ ಚಾನಲ್ಗೆ ಸ್ವಾಗತ. ನಾನಿವತ್ತು ಮಜ್ಜಿಗೆ ಐಸ್ ಕ್ರೀಮ್ ಮಾಡ್ತಾಯಿದ್ದೀನಿ. ಇದು ಜಾಸ್ತಿ ಜನಕ್ಕೆ ಗೊತ್ತಿರಲ್ಲ, ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ. ಗೊತ್ತಿಲ್ಲದೆ ಇರೋರು ನೋಡಿ ನೀವು ಮನೇಲಿ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಐಸ್ ಕ್ರೀಮ್ ಮಾಡೋಕ್ಕೆ ಏನೇನು ಬೇಕು ಅಂತ ನೋಡೋಣ. ಇಲ್ಲಿ ನಾನು ಮೊಸರು ತೊಗೊಂಡಿದ್ದೀನಿ ನೋಡಿ. ಆಮೇಲೆ ಒಂದು ಗ್ಲಾಸ್ ನೀರು, ಅದಕ್ಕೆ ಎಷ್ಟು ಬೇಕು ಅಷ್ಟು ಹಾಕಬೇಕು. ಆಮೇಲೆ ಇಲ್ಲಿ ಜೀರಿಗೆ ಪೌಡ್ರು, ಆಮೇಲೆ ಇಲ್ಲಿ ಉಪ್ಪು ತೊಗೊಂಡಿದ್ದೀನಿ. ಆಮೇಲೆ ಇಲ್ಲಿ ಮಜ್ಜಿಗೆ ಕಟ್ಟಿಯೋದು ಅಂತಾರಲ್ವ, ಮಜ್ಜಿಗೆ ಕಡಿಯೋದು ಅದು. ಆಮೇಲೆ ಚಿಕ್ಕದು ಇದು ತೊಗೊಂಡಿದ್ದೀನಿ ಗ್ಲಾಸು. ಇಲ್ಲಿ ನಾನು ಮೊದಲಿಗೆ ಮಜ್ಜಿಗೆಗೆ ಮೊಸರಿಗೆ ನೀರು ಹಾಕ್ತಾಯಿದ್ದೀನಿ. ಹಾಕಿ ಮಜ್ಜಿಗೆ ಕಡ್ಗೋಲಿಂದ ಮಜ್ಜಿಗೆನ ಕಡಿತಾಯಿದ್ದೀನಿ ನೋಡಿ. ಇವಾಗ ನೋಡಿ, ಹಿಂಗೆ ಪೂರ್ತಿ ಅದು ಏನದು ಕೆನೆ ಇರುತ್ತಲ್ವ ಮೊಸರಲ್ಲಿ, ಅದೆಲ್ಲ ಹೋಗಬೇಕು. ಆ ರೀತಿಯಾಗಿ ಈ ಥರ ಕಟ್ಕೋಬೇಕು. ಮಜ್ಜಿಗೆ ಆದಮೇಲೆ ನಾನಿಲ್ಲಿ ಜೀರಿಗೆ ಪೌಡ್ರನ್ನ ಹಾಕ್ತಾಯಿದ್ದೀನಿ ನೋಡಿ. ಆಮೇಲೆ ಇಲ್ಲಿ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಎಷ್ಟು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತೆ ಅದನ್ನ ಎಲ್ಲ ಮಿಕ್ಸ್ ಆಗಬೇಕಲ್ಲ, ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಆಮೇಲೆ ಇದರಲ್ಲಿ ಖಾರ ತಿನ್ನೋರು ಮೆಣಸಿನ್ಕಾಯಿನ ಒಂದು ಸ್ವಲ್ಪ ಜಜ್ಜಿಬಿಟ್ಟು ಇಲ್ಲ ತರಿಯಾಗಿ ಮಿಕ್ಸಿಗೆ ಹಾಕ್ಬಿಟ್ಟು ಹಾಕೋಬೋದು. ಹಾಗೆ ಜೀರಿಗೆ ಪೌಡ್ರ್ ಹಾಕೋ ಬದಲು ನೀವು ಜೀರಿಗೆನ ಸ್ವಲ್ಪ ತರಿಯಾಗಿ ಕುಟ್ಟಿ ಹಾಕಿದ್ರೂ ಆಗುತ್ತೆ. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬೋದು. ನಿಮ್ಗೇನು ಫ್ಲೇವರ್ಗೆ ಬೇಕು ನೋಡಿ ಅದು ಹಾಕೊಂಡು ಮಾಡ್ಕೋಬೋದು. ಇವಾಗ ನೋಡಿ ಎಲ್ಲ ಮಿಕ್ಸ್ ಆಯಿತು. ಇದನ್ನ ಬೇಸಿಗೆಯಲ್ಲಿ ಚಿಕ್ಕ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳು ಬೇಸಿಗೆಯಲ್ಲಿ ಡೈಲಿ ಕೇಳ್ತಾ ಇರ್ತಾರೆ ಐಸ್ ಕ್ರೀಮು. ಅದೇ ಡೈಲಿ ಅಂಗಡಿಯಿಂದ ಏನು ತಂದು ಕೊಡೋದು, ಮನೇಲಿ ನಾವು ಈ ಥರ ಮಾಡಿದರೆ ಆಗುತ್ತಲ್ವ ಅಂತ. ಮತ್ತು ಇಲ್ಲಿ ನೋಡಿ, ನಾನು ಚಿಕ್ಕದು ಗ್ಲಾಸ್ ತೊಗೊಂಡಿದ್ದೀನಿ, ಅದಕ್ಕೆ ಹಾಕ್ತಾಯಿದ್ದೀನಿ ನೋಡಿ. ನೀವು ಕಪ್ ಇದ್ದರೆ ಕಪ್ ತೊಗೋಬೋದು. ಆಮೇಲೆ ಇದಕ್ಕೆ ಒಂದು ಇದು ಸ್ಟಿಕ್ ಬರುತ್ತಲ್ಲ, ಐಸ್ ಕ್ರೀಮ್ ಸ್ಟಿಕ್ಕು, ಅದು ಹಾಕ್ಬೋದು. ನಾನು ನಮ್ಮ ಮನೇಲಿ ಇರಲಿಲ್ಲ, ಹಂಗೆ ಇಡ್ತಾಯಿದ್ದೀನಿ ಕಪ್ ಐಸ್ ಕ್ರೀಮ್ ಥರ. ಈ ಥರ ಹಾಕಿ ನಾವು ಫ್ರೀಜರಲ್ಲಿ ಇಡಬೇಕು. ಎಷ್ಟು ಒಂದು 3 to 4 hour ಇಟ್ಟರೆ ಆಗುತ್ತೆ. ಒಂದು 10 ಗಂಟೆಗೆ ನಾವು ಇದನ್ನ ಬೆಳಗ್ಗೆ ಮಾಡಿದರೆ 1 to 2 o'clock ಆಗುತ್ತೆ. ಆಮೇಲೆ ನಮ್ಮದಿಲ್ಲಿ ನೋಡಿ ಐಸ್ ಕ್ರೀಮ್ ರೆಡಿಯಾಗಿದೆ ನೋಡಿ. ನಾನು ಇದರಲ್ಲಿ ಸ್ವಲ್ಪನೇ ಹಾಕಿದ್ದೆ, ಒಂದು ಚಿಕ್ಕ ಗ್ಲಾಸಲ್ಲಿ, ಅದು ಹಿಂಗಾಗಿದೆ. ನಾನು 3 to 4 hour ಬಿಟ್ಟಿದ್ದೆ. ಆಮೇಲೆ ಇನ್ನೊಂದು ಗ್ಲಾಸಲ್ಲಿ ಈ ಥರ ಆಗಿದೆ ನೋಡಿ. ಚೆನ್ನಾಗಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನೋಡಿ, ದೊಡ್ಡದ್ರಲ್ಲಿ ಹಾಕಿಟ್ಟಿದ್ದೆ ಪ್ಲಾಸ್ಟಿಕ್ ಇದರಲ್ಲಿ, ಅದು ಈ ಥರ ಆಗಿದೆ. ಒಂಥರ ಏನೋ ಡಿಫ್ರೆಂಟ್ ಟೇಸ್ಟು. ಎಲ್ಲರೂ ಮಾಡ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.